ತಮ್ನೆಲ್‌ನ ನೋಡಿ ಇವತ್ತಾಗ್ಲೇ ಯಾವ ಸಿನಿಮಾದ ಟ್ರೈಲರ್ ರಿವ್ಯೂ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೆಚ್ಚಿಗೆ ವೇಟ್ ಮಾಡದೆ ಡೈರೆಕ್ಟ್ ಆಗಿ ರಿವ್ಯೂ ಕಡೆ ಜಂಪ್ ಆಗುವ. ಆದ್ರೆ ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ವೆಲ್ಕಮ್ ಟು ದ ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ರುದ್ರ ಗರುಡ ಪುರಾಣ, ಡೈರೆಕ್ಟೆಡ್ ಬೈ ಕೆ.ಎಸ್. ನಂದೀಶ್, ಸ್ಟಾರಿಂಗ್ ರಿಷಿ ಅಂಡ್ ಪ್ರಿಯಾಂಕಾ ಇನ್ ಲೀಡ್ ರೋಲ್. ಸಿನಿಮಾದ ಟ್ರೈಲರ್ ಕಡೆ ಬರೋದಾದ್ರೆ, ರಿಷಿ ಒಬ್ರು ಪೀಸ್ಫುಲ್ ಆಗಿ ಚಿಲ್ ಆಗಿರುವಂತಹ ದ ಹಾನೆಸ್ಟ್ ಆಫೀಸರ್ ಅಂತ ನಾವು ನೋಡ್ಬೋದು. ಅವ್ರ ಕೆಲಸ ಮಾಡ್ಬೇಕಾದ್ರೆ ಒಂದ್ಸಲ ಬೇಡದೇ ಇರೋ ಕೆಲಸ ಮಾಡಿ ಅವರ ಹೈಯರ್ ಆಫೀಸರ್ ಹತ್ರ ಉಗಿಸ್ಕೊಂಡು ಬೆಂಗಳೂರಿಂದ ಬೇರೆ ಕಡೆ ಅವರು ಟ್ರಾನ್ಸ್ಫರ್ ತಗೊಂತಾರೆ. ಸೊ ಅವರು ಟ್ರಾನ್ಸ್ಫರ್ ಆಗಿರೋ ಟೈಮಲ್ಲೇ ಕರೆಕ್ಟ್ ಆಗಿ MLA ಅವರ ಮಗ ಕಾಣೆಯಾಗಿರ್ತಾನೆ. ಸೊ ಕಾಣೆ ಆದಾಗ ಈ ಕೇಸ್ನ ಸಾಲ್ವ್ ಮಾಡ್ಲಿಕ್ಕೆ ಈ MLA ಮಗನ ಹುಡ್ಕೋದಕ್ಕೆ ಮತ್ತೆ ದ ಮೋಸ್ಟ್ ಹಾನೆಸ್ಟ್ ಆಫೀಸರ್ ಬೇಕು ಅಂತ ಅಂದ್ಬಿಟ್ಟು ರಿಷಿ ಅವ್ರನ್ನ ಅವರು ವಾಪಸ್ ಕರೆಸ್ಕೊಂತಾರೆ. ವಾಪಸ್ ಕರೆಸ್ಕೊಂಡಾಗ MLA ಮಗ ಅವರ ಕೇಸ್ನ ಅವರು ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಕೇಸ್ನ ಸಾಲ್ವ್ ಮಾಡೋ ಹೋಗೋ ಪ್ರಯತ್ನದಲ್ಲಿ ರಿಷಿ ಅವ್ರಿಗೆ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ. ಅದು ಕಾವೇರಿ ಎಕ್ಸ್‌ಪ್ರೆಸ್ ಬಸ್ ಆಗಿರ್ಬೋದು ಅಂಡ್ ಆ ಟೈಮಲ್ಲಿ ಇದ್ದಿದ್ದ ಹುಡುಗಿನ ಈ MLA ಮಗ ಇಷ್ಟಪಟ್ಟಿರುವಂತಹ ವಿಚಾರ ಆಗಿರ್ಬೋದು. ರಿಷಿಗೆ ಇದೊಂದು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿ ಕಾಣಿಸುತ್ತೆ. ಅಂಡ್ ಹಾಗೆ ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅನ್ನೋದು ಕೂಡ ತೋರಿಸಿದ್ದಾರೆ. ಸೊ ಸಿನಿಮಾದ ಟ್ರೈಲರ್ ಇದಾಗಿತ್ತು. ಸೊ ಫೈನಲಿ ಈ ಕೇಸ್ನ ರಿಷಿ ಕೈಲಿ ಸಾಲ್ವ್ ಮಾಡಕ್ ಆಗಿದೆಯಾ ಆಗಿಲ್ವಾ ಅಂತ ಅನ್ನೋದೇ ಈ ಸಿನಿಮಾದ ಪ್ಲಾಟ್ ಇರಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ಇದರಲ್ಲಿ ಇವರು ತೋರಿಸಿರುವಂತಹ ಕ್ವಾಲಿಟಿ ಆಗಿರ್ಬೋದು, ದ ಕಾನ್ಸೆಪ್ಟ್ ಅವ್ರು ತಗೊಂಡ್ ಬಂದಿರೋದಾಗಿರ್ಬೋದು ಸಖತ್ತಾಗಿ ಕಾಣಿಸ್ತಾ ಇದೆ. ಅಂಡ್ ಐ ಥಿಂಕ್ ಇದು ತುಂಬಾ ಕ್ಲಿಕ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಐ ಹೋಪ್ ಇದೊಂದು ರಿಷಿ ಅವರಿಗೆ ಕಮ್‌ಬ್ಯಾಕ್ ಸಿನಿಮಾ ಆದ್ರೆ ತುಂಬಾನೇ ನನಗೆ ಖುಷಿ ಆಗುತ್ತೆ. ಸಿನಿಮಾದ ಟ್ರೈಲರ್ ಇದಾಗಿತ್ತು. ಬಟ್ ಆಕ್ಚುಯಲ್ ಆಗಿ ನಾನು ಇನ್ನೂ ಫೋಕಸ್ ಮಾಡಿದ್ದೇನು ಅಂತಂದ್ರೆ, ಇವರು ತಗೊಂಡ್ ಬಂದಿರುವಂತಹ ಕಾನ್ಸೆಪ್ಟ್ ಏನಿದೆ, ಲೈಕ್ ನಂಗೆ ಸ್ಟಾರ್ಟಿಂಗ್ ನೋಡಿದಾಗ ಇದೊಂದು ಆಕ್ಚುಲಿ ಒಂದು ರೀಮೇಕ್ ಅಂತ ಏನೋ ನಾನು ಅಂದ್ಕೊಂಡೆ. ಇದೇ ಸೇಮ್ ಸಿಮಿಲರ್ ಕಾನ್ಸೆಪ್ಟ್ ನಲ್ಲಿ 375A ಮಿಸ್ಟೀರಿಯಸ್ ಚೈನೀಸ್ ಬಸ್, ಎಸ್ಪೆಷಲಿ ದ ಮಿಡ್ ನೈಟ್ ಬಸ್ ಅಂತಾನೆ ಇದು ಒಂದು ಫೇಮಸ್ ಆಗಿರುವಂತಹ ಒಂದು ಕತೆ ಅಂತ ನಾನು ಕೇಳಿದ್ದೆ. ಅಂಡ್ ಈ ಕತೆನ ಅವರು ಒಂದು ನಾವೆಲ್ ಆಗಿ ಬರೆದಿಟ್ಟು ಒಂದು ಓಪನ್ ಬುಕ್ ಸ್ಟೋರಿ ಅಂತ ಅಂದ್ಬಿಟ್ಟು ಫ್ರೀ ಆಗಿ ಬಿಟ್ಟಿದ್ದಾರೆ. ಇದೇ ರೀತಿ ತಮಿಳಲ್ಲೂ ಸಹ ಸೇಮ್ ಸಿಮಿಲರ್ ಕಾನ್ಸೆಪ್ಟ್ ಅಲ್ಲೇ ಒಂದು ಸಿನಿಮಾ ಬಂದಿದೆ. ಅಂಡ್ ಈ ಟೈಮಲ್ಲಿ ಇದನ್ನ ನಾವು ನಮ್ಮ ಕನ್ನಡ ವರ್ಷನ್ ಅಲ್ಲಿ ಇನ್ನೂ ಚೆನ್ನಾಗಿ ನೋಡ್ಬೋದು. ಅಂಡ್ ಆಲ್ಸೋ ತೆಲುಗು ವರ್ಷನ್ ಅಲ್ಲಿ ಚೆನ್ನಾಗಿ ಬರ್ಬೋದು ಅಂತ ಅನ್ಕೊಳ್ತೀನಿ. ಸೊ ನೋಡುವ. ನೆಕ್ಸ್ಟ್ ಸಿನಿಮಾ ಜನವರಿ 24ಕ್ಕೆ ರಿಲೀಸ್ ಆಗ್ತಿದೆ. ಹಾಗೂ ಇದು ತೆಲುಗು ಮತ್ತು ಕನ್ನಡ 2 ಭಾಷೆಗಳಲ್ಲೂ ಬರ್ತಿದೆ. ಸೊ 24ನೇ ತಾರೀಕು ರುದ್ರ ಗರುಡ ಪುರಾಣ ಸಿನಿಮಾನ ನೋಡ್ಕೊಂಡ್ಬಂದು ದ ಕಂಪ್ಲೀಟ್ ರಿವ್ಯೂ, ಈ ಸಿನಿಮಾದಲ್ಲಿ ಪಾಸಿಟಿವ್ಸ್ ಏನು, ನೆಗೆಟಿವ್ ಏನು, ಹೇಗಿದೆ, ಇದು ರೀಮೇಕ್ ಅಲ್ವಾ ಅಂತ ಅನ್ನೋದನ್ನ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಅವತ್ತೇ ಹೇಳ್ತೀನಿ. ಸೊ ಅಲ್ಲಿ ತನಕ ನನ್ನ ಈ ಟ್ರೈಲರ್ ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಈ ಟ್ರೈಲರ್ ನೋಡಿ ಏನು ಅನಿಸಿದೆ ಅಂತ ಅನ್ನೋದನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.